ಮೊದಲಿಗೆ ಭದ್ರ ಮೇಡಮ್, ಶಾರದಮ್ಮನ ಮನೆಗೆ ಕರ್ಕೊಂಡು ಹೋಗೋದನ್ನ ದೇವಸ್ಥಾನದ ಹತ್ರ ನೋಡಿದೆ. ಮುಂದೆ ಏನು ಮಾಡಬೇಕು ಅಂತ ಹೇಳಿ ಮೇಡಮ್. ಆಗ ದೇವಯಾನಿ, ಒಂದು ಕೆಲಸ ಮಾಡು, 2 ಒಳ್ಳೆ ಕತ್ತೆಗಳನ್ನು ತೊಗೊಂಡು ಹೋಗಿ ಎಲ್ಲಾದರೂ ಮೇಯಿಸ್ಕೊಂಡಿರು, ಅದೇ ನಿನಗೆ ಒಳ್ಳೆಯದು. ಯಾಕೆ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ನೀವು ಹೇಳಿದ ಹಾಗೆ ಎಲ್ಲನೂ ಮಾಡಿದ್ದೀನಿ ತಾನೆ ಮೇಡಮ್. ಅವತ್ತು ಕಾಡಿನ ಮಧ್ಯದೊಳಗೆ ನಮ್ಮ ಕಾರು ಕೆಟ್ಟೋಗಿಲ್ಲ ಅಂದಿದ್ರೆ ಇವತ್ತು ಶಾರದಮ್ಮ ಯಮನ ಪಾದದ ಹತ್ತಿರ ಇರ್ತಿದ್ಲು. ನಮ್ಮ ದುರಾದೃಷ್ಟಕ್ಕೆ ಅವತ್ತು ಮೊಬೈಲ್ ನೆಟ್ವರ್ಕ್ ಬೇರೆ ಇರಲಿಲ್ಲ. ನಿನ್ನನ್ನು ನಂಬಿ ನಾನು ದೊಡ್ಡ ತಪ್ಪು ಮಾಡಿದೆ ಭದ್ರ. 4 ತಿಂಗಳು ಜೈಲಲ್ಲಿ ಇದ್ದು ಇಷ್ಟೊಂದು ವೀಕ್ ಆಗ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅಲ್ಲ, ಒಬ್ಬ ಹೆಂಗ್ಸ್ನ ಒಂದು ರಾತ್ರಿ ಕಟ್ ಹಾಕಿ ನೋಡ್ಕೊಳ್ಳೋಕೆ ಆಗಿಲ್ಲ ಅಂದರೆ ನೀನು ಈ ಫೀಲ್ಡಲ್ಲಿ ಇರೋಕೆ ಲಾಯಕ್ಕಿಲ್ಲ. ಅಲ್ಲಿ ಬೇರೆ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಹುಡುಗರೆಲ್ಲ ಎಣ್ಣೆ ಕುಡಿದು ಮಲ್ಕೊಂಡ್ಬಿಟ್ರು. ಸಾರಿ ಮೇಡಮ್. ನೀನು ಕೂಡ ಕಂಠಪೂರ್ತಿ ಕುಡಿದು ಬಿದ್ಕೊಂಡಿದ್ದೆ, ಅದನ್ನು ಬೊಗಳು. ತಾನು ಯಾರು ಅಂತ ಗೊತ್ತಿಲ್ಲದೆ ಇರೋ ಒಬ್ಬ ಹೆಂಗಸು ನಿಮ್ಮನ್ನೆಲ್ಲ ಯಾಮಾರಿಸಿ ಹೋಗಿದ್ದಾಳೆ. ಅಷ್ಟು ಗೊತ್ತಾಗಿಲ್ಲ ಅಂದರೆ ನಿಮಗೆ ಮುಂದೆ ಹೇಗೆ ನಂಬಲಿ ನಿಮ್ಮನ್ನು ನಾನು? ಇದು ಒಂದು ಸಲ ಕ್ಷಮಿಸ್ಬಿಡಿ ಮೇಡಮ್. ಮುಂದೆ ಯಾವತ್ತೂ ಈ ಥರ ಆಗೋದಿಲ್ಲ ಮೇಡಮ್. ಇವಾಗ ಏನು ಮಾಡಬೇಕು ಅಂತ ಹೇಳಿ ಮೇಡಮ್. ನೀನು ಸದ್ಯಕ್ಕೆ ಫೋನ್ ಇಡು, ನಾನು ಆಮೇಲೆ ಮಾಡ್ತೀನಿ. ಈಗ ನನಗೆ ಏನೂ ಗೊತ್ತಾಗ್ತಿಲ್ಲ. ಆಗ ನಚ್ಚಿ ಹತ್ರ ಬಂದು, ಹಾಯ್ ಕಂದ. ಹಾಯ್ ಅತ್ತೆ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂದ್ಕೊಂಡೆ ಅಂದರೆ ಶಾರದಾ ಅತ್ತೆ ಬಗ್ಗೆ. ಶಾರದಾ ಅಕ್ಕನ ನೋಡಿದರೆ ಹೊಟ್ಟೆ ಎಲ್ಲ ಸಂಕಟ ಆಗುತ್ತೆ ಕಣೋ. ಪಾಪ ಅವರು ಯಾರನ್ನೂ ಗುರುತು ಹಿಡಿತಿಲ್ಲ. ಹೌದು ಅತ್ತೆ, ನನಗೂ ಅದೇ ಬೇಜಾರು. ಆದರೆ ಕೊನೆಗೂ ಹೇಗೂ ನಮಗೆ ಸಿಕ್ಕಿದ್ರಲ್ಲ, ಅದಕ್ಕೆ ಖುಷಿ ಪಡಬೇಕು ಅಷ್ಟೇ. ಅದು ಸರಿ ಕಣೋ. ಶಾರದಕ್ಕನಿಗೆ ಆ್ಯಕ್ಚುಲಿ ಏನಾಗಿದೆ ಅತ್ತೆ? ಅವರ ಕಂಡೀಷನ್ ನೋಡ್ತಾ ಇದ್ದರೆ ಹಳೆಯದೆಲ್ಲ ಮರೆತು ಹೋಗಿದೆ. ಅಯ್ಯೋ ದೇವರೇ, ಹಾಗಾದರೆ ನಾವು ಯಾರು ಅಂತ ಅವರಿಗೆ ನೆನಪೇ ಆಗಲ್ವೇನೋ ಭಗವಂತ. ಎಂಥ ಕಷ್ಟ ತಂದುಬಿಟ್ಟೆ. ಹಾಗಾದರೆ ನಚ್ಚಿ, ಶಾರದಾ ಅಕ್ಕನಿಗೆ ನೆನಪು? ಆಗ ನಚಿಕೇತ್, ನೆನಪು ಈಗಲೇ ಬರುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಅತ್ತೆ, ಸ್ವಲ್ಪ ದಿನ ಕಾಯಬೇಕು. ಆಗ ಶ್ರವಣ್, ಇವಳಿಗೆ ಎಲ್ಲ ನೆನಪು ಬರುವುದಕ್ಕೆ ತುಂಬ ಸಮಯ ಬೇಕಾಗುತ್ತೆ ಅನಿಸುತ್ತೆ. ನಮ್ಮನ್ನೆಲ್ಲ ಯಾವಾಗ ಕಂಡು ಹಿಡಿತಾಳೋ, ತುಂಬ ಯಾವಾಗ ನನ್ನ ಹೆಸರನ್ನು ಕರೀತಾಳೋ ಆ ದೇವರಿಗೆ ಗೊತ್ತು. ಆಗ ಸಂಗೀತ, ಯೋಚನೆ ಮಾಡಬೇಡ ಕಣೋ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಆಗ ಅಶ್ವಿನಿ, ಅಮ್ಮ ಬಾ ಎದ್ದೇಳು. ಆಗ ಸಂಗೀತ, ಎಲ್ಲಿಗಮ್ಮ? ಆಗ ಅಶ್ವಿನಿ, ರೂಮ್ಗೆ ಅಮ್ಮ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ. ಆಗ ಸಂಗೀತ, ಅಲ್ಲಮ್ಮ, ಶಾರದಾಗೆ ಅಂತಾನೆ ಒಂದು ರೂಮ್ ಇತ್ತು 21 ವರ್ಷದ ಹಿಂದೆ. ಶಾರದಾ ಆ ರೂಮಲ್ಲೇ ಇದ್ಲು. ಈಗ ಶಾರದಾನ ಅದೇ ರೂಮ್ಗೆ ಕರ್ಕೊಂಡು ಹೋದರೆ ಅವಳಿಗೆ ಹಳೆ ನೆನಪು ಎಲ್ಲ ಬರ್ಬೋದೇನೋ ಅಲ್ವಾ? ಆಗ ಭೂಮಿ, ಅತ್ತೆ ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಶಾರದಮ್ಮ ಅವರು ಮೊದಲು ಇದ್ರಲ್ಲ, ಅದೇ ರೂಮ್ಗೆ ಹೋಗಿರಲಿ. ಆಗ ನೀವು ಹೇಳಿದ ಹಾಗೆ ಅವರ ನೆನಪುಗಳೆಲ್ಲ ಬೇಗ ವಾಪಸ್ ಬರುತ್ತೆ. ಆಗ ಅಶ್ವಿನಿ, ಸರಿ, ಹಾಗಿದ್ರೆ ನಾನು ಅಮ್ಮನ ಜೊತೆನೇ ಇರ್ತೀನಿ, ಬಾ ಅಮ್ಮ. ಆಗ ಅಜಿತ್, ಬೇಡ, ಶಾರದಾ ಅತ್ತೆ ಭೂಮಿ ಹತ್ರನೇ ತುಂಬ ಕಂಫರ್ಟೇಬಲ್ ಆಗಿ ಇದ್ದಾರೆ, ಹಾಗಾಗಿ ಭೂಮಿನೇ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಲಿ. ಭೂಮಿ, ಹೋಗು. ಆಗ ಭೂಮಿ, ಸರಿ ಸಾಹೇಬ್ರೆ. ಅಮ್ಮ ಬನ್ನಿ. ಆಗ ದೇವಯಾನಿ ಶಾರದಾ ಎದುರಿಗೆ ಬರ್ತಾರೆ. ಅವರನ್ನು ನೋಡಿ ಭಯ ಪಟ್ಕೊತಾರೆ ಶಾರದಾ. ಅವರಿಗೆ ಹಳೆಯದೆಲ್ಲ ನೆನಪಾಗುತ್ತೆ ಶಾರದಾಗೆ. ಆಗ ಭೂಮಿ ಹಿಂದೆ ಬಚ್ಚಿಟ್ಕೊತಾರೆ ಶಾರದಾ. ಆಗ ಭೂಮಿ, ಅಮ್ಮ ಇಲ್ಲಿ ನೋಡಿ, ಬನ್ನಿ, ಹೆದರ್ಕೋಬೇಡಿ, ಇವರು ದೇವಯಾನಿ ಅಮ್ಮ ಅಂತ, ನಿಮಗೆ ತಂಗಿ ಆಗಬೇಕು ಅವರು. ಹಾಗೆ ದೇವಯಾನಿ ಅಮ್ಮ ತುಂಬ ಒಳ್ಳೆಯವರು, ಅವರನ್ನು ನೋಡಿ ಹೆದರ್ಕೋಬೇಡಿ. ಆಗ ದೇವಯಾನಿ, ಓಕೆ, ಅವರು ರೆಸ್ಟ್ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಆಗ ಮನಸ್ವಿನಿ ಫೋಟೋ ನೋಡಿ ಭಾವುಕರಾಗುತ್ತಾರೆ ಶಾರದಾ. ಆಗ ಭೂಮಿ, ಅಮ್ಮ, ಆ ಪುಟಾಣಿ ಪಾಪು ಇದೆಯಲ್ಲ, ಅದೇ ಮನಸ್ವಿನಿ, ನಿಮ್ಮ ಮಗಳು. ಆಗ ಅಶ್ವಿನಿ ಬಂದು ಭೂಮಿನ ತಳ್ತಾರೆ. ಅಮ್ಮ, ಆ ಫೋಟೋದಲ್ಲಿ ಇರೋದು ನಿಮ್ಮ ಮಗಳಮ್ಮ, ನಾನೇ ಅಮ್ಮ, ನಿಮ್ಮ ಮಗಳು ಮನಸ್ವಿನಿ. ಆಗ ಭೂಮಿ ಅಶ್ವಿನಿನ ಸೈಡಿಗೆ ಸರಿಸ್ತಾರೆ. ಅಮ್ಮನಿಗೆ ಪಾಪ ತುಂಬ ಸುಸ್ತಾಗಿದೆ, ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡುವಂತೆ ನೀನು. ಅಮ್ಮ ಬನ್ನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಬನ್ನಿ ಕೂತ್ಕೊಳ್ಳಿ. ಶ್ರವಣ್ ಅವರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕ್ತಾರೆ. ಆಗ ಶಾರದಾ ಹೆದರ್ಕೊಂಡು ಭೂಮಿ ಹಿಂದೆ ಹೋಗ್ತಾರೆ. ಆಗ ದೇವಯಾನಿ, ಶಾರದಕ್ಕ, ಯಾಕೆ ನಮ್ಮನ್ನೆಲ್ಲ ನೋಡಿ ಹಾಗೆ ಹೆದರ್ಕೋತಿದ್ದೀರಾ? ಯಾಕೆ ನಾವೆಲ್ಲ ನಿಮಗೆ ಅಷ್ಟು ಕೆಟ್ಟವರಾಗಿ ಕಾಣ್ತಿದ್ದೀವಾ? ನಾವ್ಯಾರೂ ನಿಮಗೆ ನೆನಪು ಇಲ್ವಾ? ಅಷ್ಟರಲ್ಲಿ ನಚಿಕೇತ್ ಅತ್ತೆ ಅವರಿಗೆ ನಾವ್ಯಾರೂ ನೆನಪಿಲ್ಲ, ಅದಕ್ಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ. ಆಗ ಶ್ರವಣ್, ಶಾರದಾ, ನಾನು ನಿನ್ನ ಗಂಡ, ನನ್ನ ನೆನಪು ಇಲ್ವಾ ಶಾರದಾ ನಿನಗೆ? 20 ವರ್ಷದಿಂದ ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನಿನ್ನ ನೆನಪಿಸಿಕೊಳ್ಳದೇ ಇರೋ ದಿನ, ನಿನ್ನ ಹೆಸರು ತಗೊಳ್ಳದೇ ಇರೋ ದಿನಾನೇ ಇಲ್ಲ ಗೊತ್ತಾ? ಇಷ್ಟು ವರ್ಷಗಳಲ್ಲಿ ನಿನ್ನ ಹುಡುಕದೇ ಇರೋ ಜಾಗನೇ ಇಲ್ಲ. ಇವತ್ತಲ್ಲ ನಾಳೆ ಸಿಗ್ತೀಯಾ ಅನ್ನೋ ನಂಬಿಕೆಯಲ್ಲಿ ಇಡೀ ನನ್ನ ಜೀವನನೇ ಕಳೆದು ಬಿಟ್ಟೆ ಶಾರದಾ. ಕೊನೆಗೂ ಆ ದೇವರು ನಿನ್ನನ್ನು ನನ್ನ ಹತ್ರ ಸೇರಿಸೇ ಬಿಟ್ಟ ಶಾರದಾ. ನೀನು ಸಿಕ್ಕಿದೆ ಅಂತ ಖುಷಿ ಪಡಬೇಕೋ ಅಥವಾ ಈ ನಿನ್ನ ಸ್ಥಿತಿ ನೋಡಿ ನಾನು ದುಃಖ ಪಡಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಶಾರದಾ, ನನ್ನಂಥ ಕೆಟ್ಟ ಗಂಡ ನಿನಗೆ ಸಿಗಬಾರ್ದಿತ್ತು. ಆಗ ಸಂಗೀತ, ಏ ಶ್ರವಣ, ಅಳಬೇಡ ಕಣೋ, ಸಮಾಧಾನ ಮಾಡ್ಕೊಳ್ಳೋ,
ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿನೇ ಕಣೋ ಅವಳು ಸಿಗೋ ಥರ ಮಾಡಿರೋದು. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಆಗ ದೇವಯಾನಿ ಶಾರದಕ್ಕ ಪಾಪ ಭಾವ ಅಷ್ಟೊತ್ತಿಂದ ಕೇಳ್ಕೊತಾ ಇದ್ದಾರೆ. ಒಂದ್ಸಲ ಅವ್ರ ಹತ್ರ ಪ್ರೀತಿಯಿಂದ ಆಗ ಮತ್ತಿಷ್ಟು ಭಯ ಪಟ್ಕೊತಾರೆ ಶಾರದಾ ಅವರು ದೇವಯಾನಿ ಹತ್ರಕ್ಕೆ ಬರ್ತಿದ್ದಾಗೆ. ಆಗ ಭೂಮಿ ದೇವಯಾನಿ ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪಾಪ ಶಾರದಮ್ಮ ತುಂಬ ಹೆದರ್ಕೋತಿದ್ದಾರೆ, ಆಮೇಲೆ ಮಾತಾಡ್ಸೋರು ಅಂತೆ. ದೇವಯಾನಿ ಹಾಂ ಸರಿ ಅಂತಾರೆ. ಆಗ ಭೂಮಿ ಹೆದರ್ಕೋಬೇಡಮ್ಮ. ಆಗ ಅಶ್ವಿನಿ ಅಮ್ಮ ಅಂತ ಬರ್ತಾರೆ. ಮತ್ತೆ ಶಾರದಾ ಭೂಮಿ ಹಿಂದೆ ಸರಿತಾರೆ. ಆಗ ಭೂಮಿ ಅಶ್ವಿನಿ ಅವರು ಎಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಮತ್ತೆ ಏನಕ್ಕೆ ಸುಮ್ಮನೆ ಬಲವಂತ ಮಾಡ್ತಿದೀಯಾ? ಅವರಿಗೆ ಬೇಕು ಅನ್ನಿಸ್ದಾಗ ಅವರೇ ಬರ್ತಾರೆ. ಅಮ್ಮ ಬನ್ನಿ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಭೂಮಿ. ಆಗ ನಚ್ಚಿ ಶಾರದಾ ಅವರನ್ನು ಚೆಕ್ ಮಾಡ್ತಿರ್ತಾರೆ. ಆಗ ಸಂಗೀತ ನಚ್ಚಿ ಏನಾಯಿತು? ಆಗ ನಚ್ಚಿ ಅತ್ತೆದು BP ನಾರ್ಮಲ್ ಆಗೇ ಇದೆ, ಆದರೆ ಅವರ ಹಾರ್ಟ್ ಬೀಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅತ್ತಿಗೆ ನಿಮಗೂ ಇರೋ ಥರ ಅತ್ತೆಗೂ ಪ್ರಾಬ್ಲಮ್ ಇದೆ. ಸೊ ನಾವೆಲ್ಲರೂ ಈ ಟೈಮಲ್ಲಿ ಅತ್ತೆನ ತುಂಬ ಸಾಫ್ಟಾಗಿ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಯಾರು ಅತ್ತೆನ ಸುಮ್ಮನೆ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಆಗ ಸಂಗೀತ ಆಯಿತು ನಚ್ಚಿ, ಶಾರದಾ ಹುಷಾರಾಗುವವರೆಗೂ ಅವಳು ಹೇಗೆ ಇರಬೇಕು ಅನ್ಕೊತಾಳೋ ಹಾಗೇ ಇರಲಿ, ನಾವ್ಯಾರು ಅವಳಿಗೆ ಯಾವ ವಿಚಾರದಲ್ಲೂ ಡಿಸ್ಟರ್ಬ್ ಮಾಡೋಲ್ಲ. ಸರಿ, ನಾನು ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನನ್ನ ಸೀನಿಯರ್ ಡಾಕ್ಟರ್ಸ್ಗೆ ಅತ್ತೆ ರಿಪೋರ್ಟ್ ತೋರಿಸ್ಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಏನು ವಿಷಯ ಅಂತ ತಿಳ್ಕೊಂಡು ಬರ್ತೀನಿ. ಆಗ ಭೂಮಿ ಶಾರದಮ್ಮ ನೀವು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ, ಸರಿನಾ? ಯಾರು ನಿಮಗೆ ಯಾವ ರೀತಿ ಪ್ರಶ್ನೆನೂ ಕೇಳೋದಿಲ್ಲ, ನೀವು ಗಾಬರಿನೂ ಆಗೋದು ಬೇಡ. ಇದು ನಿಮ್ಮನೆ, ಆರಾಮಾಗಿ ಇರ್ಬೋದು, ಸರಿನಾ? ಶ್ರವಣ್ 21 ವರ್ಷದ ನಂತರ ನನ್ನ ಶಾರದಾ ನನಗೆ ಸಿಗ್ತಾ ಇದ್ದಾಳೆ. ಇಷ್ಟು ವರ್ಷಗಳು ಆದಮೇಲೆ ಇವತ್ತೇ ಅವಳ ಮುಖದಲ್ಲಿ ಈ ನಗು ನೋಡ್ತಾ ಇರೋದು. ನನ್ನ ಶಾರದಾ ನನ್ನ ಕಣ್ಮುಂದೆ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು, ಅದೇ ನನಗೆ ದೊಡ್ಡ ಬಹುಮಾನ ಸಿಕ್ಕಿದ ಹಾಗೆ. ಆಗ ಸಂಗೀತ ಹೌದು ಕಣೋ ಶ್ರವಣ, ಯೋಚನೆ ಮಾಡಬೇಡ, ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಅವಳು ಚೆನ್ನಾಗಿ ರೆಸ್ಟ್ ಮಾಡಲಿ, ಬಾ ಹೋಗೋಣ. ಭೂಮಿ ನೋಡ್ಕೊ ಬಾರೋ. ಆಗ ಭೂಮಿ ಅಮ್ಮ ಒಂದೇ ಒಂದು ನಿಮಿಷ ಇರಿ, ನಾನು ಬರ್ತೀನಿ. ಆಗ ಶಾರದಮ್ಮ ಬೇಡ ಅಂತ ತಡಿತಾರೆ ಭೂಮಿನ. ಆಗ ಭೂಮಿ ಅಮ್ಮ ಇಷ್ಟಕ್ಕೆಲ್ಲ ಯಾರಾದರೂ ಹೆದರ್ಕೊಂತಾರ? ಸರಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಭೂಮಿ ಮೆಡಲಲ್ಲಿ ಮಲಗಿಕೊಳ್ಳುತ್ತಾರೆ ಶಾರದಾ. ಭೂಮಿ ರೂಮಿಗೆ ಬಂದು ಕೂತಿರುತ್ತಾರೆ. ಆಗ ಅಜಿತ್ ಬಂದು ಭೂಮಿ ಅಂತ ಹಗ್ ಮಾಡ್ತಾರೆ. ಹಗ್ ಮಾಡಿ ಥ್ಯಾಂಕ್ ಯು ಸೋ ಮಚ್, ಇವತ್ತು ನೀನು ಮಾಡಿರೋ ಪೂಜೆಯಿಂದನೇ ಅತ್ತೆ ನಮ್ಮ ಮನೆಗೆ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ಆಗ ಅಜಿತ್ ಐ ಆಮ್ ಸೋ ಸಾರಿ ಎಕ್ಸೈಟ್ಮೆಂಟಲ್ಲಿ. ಆಗ ಭೂಮಿ ಸಾಹೇಬ್ರೆ, ಶಾರದಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಇದಕ್ಕೆಲ್ಲ ಆ ದೇವರೇ ಕಾರಣ ಅಂತ ಅನಿಸುತ್ತೆ. ಇಷ್ಟು ವರ್ಷ ನೀವೆಲ್ಲ ಹುಡುಕ್ತಾ ಇದ್ದಿದ್ದು ಸಾರ್ಥಕ ಆಯಿತು ನೋಡಿ. ನೀನು ಹೇಳ್ತಾ ಇರೋದು ನಿಜಾನೇ ಭೂಮಿ, ಆದರೆ ಇದರಲ್ಲಿ ನಿನ್ನ ಎಫರ್ಟ್ಸೇ ತುಂಬ ಮ್ಯಾಟ್ರ್ ಆಗುತ್ತೆ. ಶಾರದಾ ಅತ್ತೆ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಮನೆಗೆ ಬರಬೇಕು ಅಂತ ವ್ರತ ಮಾಡಿದ್ದು ನೀನು. ಸೊ ಇದರಗೂ ಅಷ್ಟೇ ಕ್ರೆಡಿಟ್ ಹೋಗುತ್ತೆ. ಹಾಗೇನಿಲ್ಲ ಸಾಹೇಬ್ರೆ. ಇಲ್ಲ ಭೂಮಿ, ನನಗೆ ಹಾಗೆ ಅನಿಸ್ತಾ ಇರೋದು. ನನಗೆ ನಿಮ್ಮಿಬ್ಬರನ್ನ ನೋಡ್ತು ಅಂತ ಹೇಳಿದರೆ ಅಪರಿಚಿತರು ಅಂತ ಅನಿಸೋದೇ ಇಲ್ಲ. ಹಿಂದಿನ ಜನ್ಮದಲ್ಲಿ ನೀವಿಬ್ಬರು ನಿಜವಾಗಲೂ ಅಮ್ಮ ಮಗಳು ಆಗಿದ್ರಿ ಏನೋ ಅನಿಸುತ್ತೆ. ಇದೆಲ್ಲ ಸಣ್ಣ ಕಾರಣ ಅಷ್ಟೇ ಸಾಹೇಬ್ರೆ. ಅದು ನಿನಗೆ ಅನಿಸ್ತಿದೆ ಭೂಮಿ, ಆದರೆ ಅದು ನಿಜ ಅಲ್ಲ. ಒಂದ್ಸಲಿ ಯೋಚನೆ ಮಾಡು. ಶ್ರವಣ್ ಮಾವ ತಾಳಿ ಕಟ್ಟಿರೋ ಗಂಡ, ಅವ್ರ ಹತ್ರ ಹೋದ್ರೇ ಅವರು ಹೆದರ್ಕೊಂಡು ನಿನ್ನ ಹಿಂದೆ ಬಂದು ಮಗು ಥರ ಅವಸ್ಕೋತಾರೆ. ಅಂದರೆ ನನಗೆ ನಿಮ್ಮಿಬ್ಬರಿಗೂ ನಿಜವಾಗ್ಲೂ ಹಳೆ ಪರಿಚಯ ಇದೆ ಅಂತ ಅನಿಸುತ್ತೆ ಸಾಹೇಬ್ರೆ. ಶಾರದಮ್ಮ ಯಾಕೆ ಅಷ್ಟೊಂದು ಹೆದರ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವರು ಪ್ರತಿ ಸಲ ಹೆದರ್ಕೊಂಡಾಗೂ ನನ್ನ ಬೆನ್ನ ಹಿಂದೆ ಬಂದು ನಿಂತಾಗ ನನಗೆ ಏನೋ ಒಂಥರ ಖುಷಿ ಆಗುತ್ತೆ ಸಾಹೇಬ್ರೆ. ಹಾಗೆ ಯಾಕೆ ಅಷ್ಟೊಂದು ಹೆದರ್ಕೊತಾರೆ ನನಗೆ ಒಂದು ಅರ್ಥನೇ ಆಗಲ್ಲ ಸಾಹೇಬ್ರೆ. ನಾನು ಇವತ್ತಿಂದ ಶಾರದಮ್ಮನ ಜೊತೆಯಲ್ಲೇ ಮಲ್ಕೋತೀನಿ. ಹೋಗ್ತಿರ್ತಾರೆ ಭೂಮಿ. ಆಗ ಕಾಲ್ ಪೇನ್ ಆಗುತ್ತೆ. ಆಗ ಅಜಿತ್ ಕೂತ್ಕೋ, ನೀನು ಫಸ್ಟು. ಐ ಆಮ್ ಸೋ ಸಾರಿ, ಮಾತಾಡಿಕೊಂಡು ನಿನಗೆ ಕಾಲು ನೋವು ಇರೋದೇ ಮರ್ತ್ಬಿಟ್ಟಿದ್ದೆ. 1 ನಿಮಿಷ ಇರು, ಆಯಿಂಟ್ಮೆಂಟ್ ಹಚ್ಚಲಿಕ್ಕೆ ಹೋಗ್ತಾರೆ ಅಜಿತ್. ಆಗ ಭೂಮಿ ಸಾಹೇಬ್ರೆ ಅಂತಾರೆ. ಐ ಆಮ್ ಸೋ ಸಾರಿ, ನೀನೇ ಹಚ್ಕೋ ಅಂತ ಕೊಡ್ತಾರೆ. ಆಗ ಸಂಗೀತ ಅಜಿತ ಫೋನ್ನ ಅಲ್ಲೇ ಬಿಟ್ಟು ಬಂದಿದೆಯಲ್ಲೋ, ತಗೋ ಭೂಮಿಯವ್ರಿಗೆ ಕಾಫಿ ಕೊಡಿ ಅಂತ ಕೊಡ್ತಾರೆ. ಭೂಮಿ ಮಂಡಿ ನೋವು ಹೇಗಿದೆ ಈಗ, ಪರವಾಗಿಲ್ವಾ? ಆಗ ಭೂಮಿ ಅತ್ತೆ ಓಡಾಡಬೇಕಾದ್ರೆ ಸ್ವಲ್ಪ ನೋವು, ಅದು ಬಿಟ್ಟರೆ ಆರಾಮಾಗಿದ್ದೀನಿ. ಹೌದಾ, ಅಯ್ಯೋ ನಿನ್ನ ಅಂತ ಅಜಿತ್ಗೆ ಹೊಡಿತಾರೆ. ಸಂಗೀತ ಅವಳಿಗೆ ಮಂಡಿ ನೋವು ಅಂತ ಗೊತ್ತು ತಾನೆ, ಯಾಕೋ ಕ್ರೀಮ್ನ ಅವಳ ಕೈಯಲ್ಲಿ ಕೊಟ್ಟಿದ್ದೀಯಾ? ನೀನು ತಾನೇ ಹಚ್ಚಬೇಕು, ದಡ್ಡ ನೀನು. ಅಲ್ಲ ನಾನೇ ಹೇಳ್ಕೊಡ್ಬೇಕಾ? ಕೊಡು ಭೂಮಿ, ನಿನಗೇನು ಗೊತ್ತಾಗೋದಿಲ್ಲ. ತಗೊಳ್ಳೋ ಹಚ್ಚು, ನೀನು ಏನೋ ಮುಖ ನೋಡ್ತಿದೀಯಾ, ಹಚ್ಚು. ಆಗ ಅಜಿತ್ ಸರಿ ನಾನು ಹಚ್ತೀನಿ, ನೀವು ಹೋಗಿ ಕೆಲಸ ಇರುತ್ತೆ ನಿಮಗೆ. ಆಗ ಸಂಗೀತ ಕಳ್ಳ ನೀನು, ನನ್ನನ್ನು ರೂಮಿಂದ ಆಚೆ ಕಳಿಸಿ ನೀನು ಭೂಮಿ ಕೈಗೆ ಕ್ರೀಮ್ ಕೊಟ್ಟು ನೀನೇ ಹಚ್ಚೋ ದೊಡ್ಡ ಕೆಲಸ ಅಲ್ಲ ಅಂತ ಹೇಳೋದಕ್ಕ? ಅದೆಲ್ಲ ಗೊತ್ತು. ನಾನು ನಿಮ್ಮಮ್ಮ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೋ? ನಾನು ಇಲ್ಲೇ ಇರ್ತೀನಿ,
ನೀನು ಹಚ್ಚು, ಏನು ಮುಖ ನೋಡ್ತೀಯಾ, ಹಚ್ಚು. ಆಗ ಅಜಿತ್, ನಿಮ್ಮ ಕಣ್ಮುಂದೆನೇ ಹಚ್ಚಬೇಕಾ, ಸರಿ ಆಯಿತು. ನಾನು ನನ್ನ ಹೆಂಡತಿಗೆ ಪಾಪ ಮಂಡಿ ನೋವು ಅಂತ ಹೇಳಿಬಿಟ್ಟು ಬರೀ ಆಯಿಂಟ್ಮೆಂಟ್ ಹಚ್ಚದೆ ಅವಳಿಗೆ ಕಿಸ್ ಕೊಟ್ಟು ಸಮಾಧಾನ ಮಾಡಿ ನೋವೆಲ್ಲ ಹೋಗೋ ಹಾಗೆ ಮಾಡೋಣ ಅಂದ್ಕೊಂಡೆ. ಈಗ ನಿನ್ನ ಕಣ್ಮುಂದೆ ಆಯಿಂಟ್ಮೆಂಟ್ ಹಚ್ಚಬೇಕು ಅಂತ ಬೇರೆ ಹೇಳಿಬಿಟ್ಟಿದೀಯಾ. ಸರಿ ಆಯಿತು, ಮಾಡಿಬಿಡೋಣ. ಆಗ ಸಂಗೀತ, ಇಲ್ಲ ಬಿಡೋ, ಬೇಡ, ನನಗೆ ಒಂಚೂರು ಕೆಲಸ ಇದೆ, 1 ನಿಮಿಷ ಇರು, ಬಂದೆ. ಆಗ ಅಜಿತ್, ಇದೇ ನನಗೆ ಇಷ್ಟ ಆಗಲ್ಲ. ನೀನು ಯಾಕೋ ಈಗ ತಾನೇ ಹೇಳಿದೆ ತಾನೇ ನನ್ನ ಕಣ್ಮುಂದೆನೇ ಹಚ್ಚಬೇಕು ನೀನು ಅಂತ ಹೇಳಿಬಿಟ್ಟು ನಾನು ಇರಬೇಕಾದ್ರೆ ನೀನು ಹಚ್ಚಬೇಕು ಬೇರೆ ಅಂತ ಹೇಳಿದೀಯ. ಅಮ್ಮನ ಮಾತು ಮೀರೋ ಮಗ ನಾನು ಅಲ್ವೇ ಅಲ್ಲಮ್ಮ. ನೀನು ನಿಂತ್ಕೊಂಡಿರಬೇಕು, ಆಯಿಂಟ್ಮೆಂಟ್ ಹಚ್ತಿರ್ಬೇಕು, ಕಿಸ್ ಕೊಡ್ತಿರ್ಬೇಕು. ಏನೋ ಇದು ಒಂದೇ ಕೆಲಸನಾ? ನಿಮ್ಮಪ್ಪನಿಗೆ ನಾನು ಮಾತ್ರೆ ಕೊಡಬೇಕು, ಅವಾಗೇನೋ ಹೇಳಿದೆ ಪೆದ್ದ. ನೀನು ಹೋಗೋ ಸುಮ್ಮನೆ. ಅಲ್ಲಮ್ಮ, ಆಯಿಂಟ್ಮೆಂಟ್ ಹಚ್ತೀನಿ. ಮಾತಾಡಬೇಡ, ಸುಮ್ಮನಿರು, ಹಚ್ಚು. ನೀನು ನೋಡಲ್ವಾ? ಇಲ್ಲ, ಬಾಗಿಲು ಹಾಕ್ಕೊಂಡು ಹೋಗ್ತೀನಿ, ಹಚ್ಚು. ಸಾರಿ, ನೀನು ಹಚ್ಕೋ. ಥ್ಯಾಂಕ್ ಯು ಸಾಹೇಬ್ರೆ. ಎಲ್ಲರೂ ಹೊರಗೆ ಕೂತಿರ್ತಾರೆ. ಭೂಮಿಯವರು ಎಲ್ಲರಿಗೂ ಟೀ ತಂದು ಕೊಡುತ್ತಾರೆ. ಆಗ ಅಜಿತ್, ನನಗೆ ಒಂದು ಕ್ವಶನ್ ಇದೆ ಅಶ್ವಿನಿ, ಅದಕ್ಕೊಂದು ಸ್ವಲ್ಪ ಆನ್ಸರ್ ಮಾಡ್ತೀಯಾ? ನೀನು ಹೇಳಿದೆ ಅತ್ತೆ ಸಿಕ್ಕಿ ತುಂಬ ದಿನ ಆಯಿತು ಅಂತ. ಅವರು ನಿನ್ನ ಹತ್ರ ಯಾಕೆ ಸಲಿಗೆಯಿಂದ ಇಲ್ಲ? ಅವರು ಹೋಗಿ ಭೂಮಿ ಹಿಂದೆ ಔಸ್ಕೋತಾರೆ. ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ? ಆಗ ಅಶ್ವಿನಿ, ಅಮ್ಮ ಯಾಕೆ ಭೂಮಿ ಹಿಂದೆ ಹೋಗ್ತಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಜಿತ್. ಆದರೆ ನೀವೆಲ್ಲ ಒಂದು ಗಮನಿಸಬೇಕು, ಅಮ್ಮ ಇಲ್ಲಿ ಯಾರ ಹತ್ರನೂ ಹೋಗ್ತಾ ಇಲ್ಲ. ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಹತ್ತಿರ ಸಮೇತ ಹೋಗ್ತಾ ಇಲ್ಲ. ಅವರು ನನಗೆ ಸಿಕ್ಕಿದಾಗಿನಿಂದ ಹೀಗೆ ನನ್ನ ಯಾವ ಪ್ರಶ್ನೆಗೂ ಅವರು ಉತ್ತರ ಕೊಡ್ತಾ ಇಲ್ಲ. ಸರಿ, ನೀನು ಹೇಳಿದ್ದೇ ನಿಜ ಅಂತ ಕಷ್ಟ ಆದರೂ ನಂಬ್ತೀನಿ. ನೀನು ಹೇಳಿದ ಹಾಗೆ ಅತ್ತೆ ಸರಿ ಹೋದ್ಮೇಲೆ ಈ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಲ್ಲ, ಅವರು ಹುಷಾರಾಗಬೇಕು ಅಂತ ಅವರನ್ನು ಯಾವ ಡಾಕ್ಟರ್ ಹತ್ತಿರ ತೋರಿಸ್ತಾ ಇದ್ದೆ? ಡಾಕ್ಟರ್ ಹತ್ತಿರ ತೋರಿಸ್ತಾ ಇದ್ದರೆ ಅವರು ಬರೆದು ಕೊಟ್ಟಿರುವಂಥ ಪ್ರಿಸ್ಕ್ರಿಪ್ಷನ್ ಏನಾದರೂ ನಿನ್ನ ಹತ್ರ ಇದೆಯಾ? ಅದನ್ನು ಸ್ವಲ್ಪ ತೋರಿಸ್ತೀಯಾ? ಆಗ ಅಶ್ವಿನಿ, ಅದು ಇಲ್ಲ, ನಾನಿನ್ನೂ ಯಾವ ಡಾಕ್ಟ್ರಿಗೂ ತೋರಿಸಲಿಲ್ಲ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಇಲ್ಲಿವರೆಗೂ ಶಾರದತ್ತೆನ ಹುಡುಕಬೇಕು ಅನ್ನುವ ಅವಸರ ಅಷ್ಟೇ ಇತ್ತು. ಆದರೆ ಶಾರದತ್ತೆ ಸಿಕ್ಕಿದ ಮೇಲೆ ಅವರ ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹುಡುಕ್ತೀನಿ. ನನಗೆ ಒಂದೇ ಒಂದು ಡೌಟು, ಏನು ಅಂತ ಹೇಳಿದರೆ ಶಾರದಾ ಅತ್ತೆ ಮನಸ್ವಿನಿ ಕಾಣೆ ಆಗಿರೋದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ. ಅದು ಯಾರೇ ಆಗಿತ್ತು ಅಂತ ಹೇಳಿದರೂ ಆದಷ್ಟು ಬೇಗ ಅವರನ್ನು ಹಿಡಿದು ಕಂಬಿ ಹಿಂದೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.